ಹಿಂದಿನ ವಿಡಿಯೋದಲ್ಲಿ ಶ್ರೀಪಾದ್ ಯಾಕೆ ಆ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋ ಪ್ರಶ್ನೆನ ನಿಮ್ ಮುಂದೆ ಇಟ್ಟಿದ್ರು. ಈ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಗೊತ್ತಾಗತ್ತೆ. ಪಾರ್ಟಿಗೆ ಹೋಗೋ ತರಾತುರಿಲಿ ಈ ಹುಡುಗಿರು ರೆಡಿ ಆಗ್ತಿರೋದು ನೋಡಿ. ಹಾಯ್, ಏನೇ ಲಿಪ್ಸ್ಟಿಕ್ ಹಚ್ಕೊಂತ ಇದೆಯಾ ತಿಂತ ಇದೆಯಾ? ಹೋಗೋ. ಜನದ ಮಾಂಸ ತಿಂತಾ ಇದ್ಯಾ? ಏನೋ ಹೇಳ್ತಿದ್ಯಾ? ಗೋ ಹತ್ಯೆಯಿಂದ ಬರುವಂತಹ ಚರ್ಮವನ್ನ ಉಪಯೋಗಿಸಿ ಲೆದರ್ ಪ್ರಾಡಕ್ಟ್ಸ್ ಅನ್ನ ಮಾತ್ರ ಮಾಡ್ತಾರೆ ಅಂತ ನೀವ್ ತಿಳ್ಕೊಂಡಿದ್ರೆ ಅದು ತಪ್ಪು. ಯಾಕಂತಂದ್ರೆ ಇದೇ ಗೋ ಹತ್ಯೆಯಿಂದ ಬರುವಂತಹ ಫ್ಯಾಟ್ ಹಾಗೂ ಟಿಶ್ಯೂನ ಉಪಯೋಗಿಸಿ ಮಹಿಳೆಯರ ತುಟಿಯ ಸೌಂದರ್ಯವನ್ನ ಹೆಚ್ಚಿಸುವಂತಹ ಲಿಪ್ಸ್ಟಿಕ್ ಗಳನ್ನ ತಯಾರಿಸ್ತಾರೆ ಅಂತ ನಿಮಗೂ ಗೊತ್ತಿತ್ತಾ? ಹಸಿವು ಅನ್ನೋದು ಸಹಜ, ಆದ್ರೆ ಮಾನವನಿಗಿರೋ ಹಸಿವು ಅಲ್ಲಿಗೆ ನಿಲ್ಲೋದಿಲ್ವಲ್ಲ. ಅವನ ದುರಾಸೆಯ ಪರಮಾವಧಿಗೆ ಬಲಿಯಾದ ಗೋವಿನ ಕೊಬ್ಬನ್ನ ಉಪಯೋಗಿಸಿ ತಯಾರಾಗುವ ಈ ಲಿಪ್ಸ್ಟಿಕ್ ನಮ್ಮ ವಿಕೃತ ಮನಸ್ಸಿನ ಕನ್ನಡಿಯಾಗಬಲ್ಲದೆ ಹೊರತು ನಮ್ಮ ಸೌಂದರ್ಯ ವರ್ಧಕವಾಗಿ ಕೆಲಸ ಮಾಡೋದು ಅಸಾಧ್ಯ. ಸದ್ಯ ನಾನಂತೂ ಇವಳ ತರ ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ. ಒಂಚೂರು ಕ್ರೀಮ್ ಆದ್ರೂ ಹಚ್ಕೋತೀನಿ. ಅವ್ರು ತಿಂದ್ಲು, ನಿನ್ ಮುಖಕ್ಕೆ ಹಚ್ಕೊಳ್ತಾ ಇದೆಯಲ್ಲೇ. ಲೋ, ಏನೋ ಹೇಳ್ತಿದ್ಯಾ ನೀನು? ನಿಮಗ್ ನಾನು ಆಗ ಅರ್ಧ ಸತ್ಯ ಮಾತ್ರ ಹೇಳಿದ್ದೆ. ಲಿಪ್ಸ್ಟಿಕ್ ಗಳಲ್ಲಿ ಮಾತ್ರ ಅಲ್ಲ, ಗೋ ಹತ್ಯೆಯಿಂದ ಬರುವಂತಹ ಹಲವಾರು ವಸ್ತುಗಳನ್ನ ಉಪಯೋಗಿಸಿ ಬೇರೆ ಬೇರೆ ಸೌಂದರ್ಯ ವರ್ಧಕಗಳನ್ನ ತಯಾರು ಮಾಡಲಾಗುತ್ತೆ. ಅದರ ಬ್ರೈನ್ ನ ಉಪಯೋಗದಿಂದ ಆಂಟಿ ಏಜಿಂಗ್ ಕ್ರೀಮ್ ಗಳನ್ನ ತಯಾರು ಮಾಡಲಾಗುತ್ತೆ. ಅದೇ ರೀತಿ ಬೇರೆ ಬೇರೆ ಕಾಸ್ಮೆಟಿಕ್ ಗಳನ್ನ ಲಿವರ್, ಫ್ಯಾಟ್ ಹಾಗೂ ಇನ್ನೂ ಹಲವಾರು ವಸ್ತುಗಳನ್ನ ಉಪಯೋಗಿಸಿ ತಯಾರು ಮಾಡಲಾಗುತ್ತೆ. ಈ ವಿವರಗಳನ್ನ ನೀವು ನೋಡ್ತಾ ಇದ್ರೆ ನಿಮಗೆ ಹಾಗೆ ಚಿಲ್ ಅನ್ಸೋದು ಸಹಜ. ಗೋಹತ್ಯೆಯಿಂದ ತಯಾರಾಗೋ ವಸ್ತುಗಳ ದೊಡ್ಡ ಪಟ್ಟಿನೇ ಇದೆ. ಕೇವಲ ಲಿಪ್ಸ್ಟಿಕ್ ಮಾತ್ರ ಅಲ್ಲ, ಇನ್ನೂ ಹಲವಾರು ವಸ್ತುಗಳ ತಯಾರಿಕೆಗೆ ಉಪಯೋಗಿಸಲಾಗುತ್ತೆ. ಅನಿವಾರ್ಯತೆಯಿಂದಲ್ಲ, ಹತ್ಯೆಗೈದ ಗೋವಿನಿಂದ ಕಚ್ಚಾ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಸಿಗೋದೇ ಮುಖ್ಯ ಕಾರಣ. ಹೀಗೆ ಚಿತ್ರ ಹಿಂಸೆ ನೀಡಿ ಕೊಲ್ಲಲ್ಪಟ್ಟ ಹಸುವಿನ ಕೊಬ್ಬನ್ನ ಹಾಗೂ ಇತರೆ ಅಂಗಾಂಗಗಳನ್ನ ಬಳಸಿ ಸೌಂದರ್ಯವರ್ಧಕಗಳನ್ನ ಅಂದ್ರೆ ಸಾಬೂನು, ಲಿಪ್ಸ್ಟಿಕ್, ಸುಗಂಧ ದ್ರವ್ಯಗಳು, ಸೌಂದರ್ಯವರ್ಧಕ ಕ್ರೀಮ್ಗಳು ಅಲ್ಲದೆ ಶೇವಿಂಗ್ ಕ್ರೀಮ್, ಶೂ ಪಾಲಿಶ್ಗಳನ್ನು ಕೂಡ ತಯಾರಿಸಲಾಗುತ್ತೆ. ಉಗುರನ್ನ ವರ್ಣಮಯಗೊಳಿಸೋ ನೇಲ್ ಪಾಲಿಶ್ ಹಾಗೂ ನೇಲ್ ಪಾಲಿಶ್ ರಿಮೂವರ್ಗಳಲ್ಲೂ ಕೂಡ ಜಿಲೆಟಿನ್ ಅನ್ನ ಬಳಸಲಾಗುತ್ತೆ. ಆಂಟಿ ಏಜಿಂಗ್ ಕ್ರೀಮ್ಗಳಲ್ಲೂ, ಆಂಟಿ ಇನ್ಫ್ಲಮೇಟರಿ ಕ್ರೀಮ್ಗಳಲ್ಲೂ ಅಲ್ಲದೆ ಇನ್ನೂ ಹಲವಾರು ಔಷಧಿಗಳ ತಯಾರಿಕೆಗಳಲ್ಲೂ ಗೋವಧೆಯಿಂದ ಬರೋ ಸಾಮಗ್ರಿಗಳ ಬಳಕೆಯಾಗುತ್ತೆ. ಅಯ್ಯಯ್ಯೋ, ನನಗೆ ಸ್ವೀಟ್ ತಿನ್ನಕ್ ಮನ್ಸು ಬರ್ತಾ ಇಲ್ಲ. ನಿಮ್ಗೂ ಮನ್ಸು ಬರಲ್ಲ. ಅದು ಯಾಕೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಮುಂದಿನ ವಿಡಿಯೋ ನೋಡ್ಬೇಕು. ಗೋ ಹತ್ಯೆಯಿಂದ ತಯಾರಾದ ಉತ್ಪನ್ನಗಳ ಉಪಯೋಗ ನಿಲ್ಲಬೇಕಿದೆ. ಅವುಗಳ ಉಪಯೋಗವಾಗಿದ್ದಲ್ಲಿ ಅದನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ಸರ್ಕಾರ ತಾಕೀತು ಮಾಡಬೇಕಿದೆ. ನಮಗೆ ಗೊತ್ತಿಲ್ಲದೆ ಆ ಗೋಮಾತೆಯ ಹತ್ಯೆಯಲ್ಲಿ ನಾವು ಭಾಗಿಯಾಗಿದ್ದೇವೆ ಎನ್ನುವ ಸತ್ಯ ಇಂದು ನಿಮಗೆ ತಿಳಿದ ಮೇಲಾದರೂ ನೀವು ಕೂಡ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ.